ವಿಧಾನಸೌಧಕ್ಕೆ ಈಗ ನೇಗಿಲು ಪ್ರವೇಶ. ಡಿಕೆ ಶಿವಕುಮಾರ್ ಹೊಸ ಸರ್ಕಾರದಿಂದ ರೈತರಿಗೆ ಬಂಪರ್ ಗಿಫ್ಟ್ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ. ಹೊಸ ಮುಖ್ಯಮಂತ್ರಿ ಡಿಕೆಯಿಂದ ಬಿಗ್ ಗಿಫ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೈತರ ಪರ ಘೋಷಣೆ ಮಾಡ್ತಾರಾ ಡಿಕೆ ಶಿವಕುಮಾರ್? ಈಗಾಗಲೇ ಸಣ್ಣ ರೈತರ ಸಾಲ ಮನ್ನಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ನೂತನ ಸಿಎಂ ಡಿಕೆಶಿ? ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಹೊರಬೀಳುತ್ತಾ ಇರುವಂತಹ ಪ್ರಶ್ನೆ. ಕರ್ನಾಟಕದ ರೈತರಿಗೆ ಸಿಎಂ ಡಿಕೆಶಿ ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ ಅಂತ. ಈಗಾಗಲೇ ಈ ಹಿಂದೆ ತಮಿಳುನಾಡು ರಾಜಕೀಯದಲ್ಲಿ ನಾವು ನೋಡಿದಾಗ ದಳಪತಿ ವಿಜಯ್, ಜೋಸೆಫ್ ವಿಜಯ್ ಕೊಟ್ಟಂತ ಒಂದು ರೈತರಿಗೆ ಕೊಟ್ಟಂತ ಒಂದು ಖುಷಿ ಸುದ್ದಿ ಆಗಿರ್ಬೋದು. ಇನ್ನು ಈ ಹಿಂದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾಡಿದಂತ ಒಂದು ರೈತರ ಪರವಾಗಿ ಮಾಡಿದಂತ ಕಾರ್ಯಗಳು, ಇನ್ನು ಅದರಲ್ಲೂ ಹೆಚ್ಚಿನದಾಗಿ ಮಣ್ಣಿನ ಮಗ ಅಂತ ಹೇಳುವಂತಹ ದೇವೇಗೌಡರು ರೈತರಿಗೋಸ್ಕರ ಮಾಡಿದಂತ ಒಂದಿಷ್ಟು ಸೇವೆಗಳು, ರೈತರ ಸಾಲ ಮನ್ನಾ ವಿಚಾರಕ್ಕೆ ತೆಗೆದುಕೊಂಡಂತಹ ನಿರ್ಧಾರಗಳು, ಇವುಗಳನ್ನೆಲ್ಲ ಇದೇ ದಾರಿಯಲ್ಲಿ ಡಿಕೆ ಶಿವಕುಮಾರ್ ನಡೀತಾರಾ ಅನ್ನುವಂತ ಪ್ರಶ್ನೆಗಳು. ಸೊ ಹೀಗಾಗಿ ಸಣ್ಣ ರೈತರ ಸಾಲವನ್ನ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆ ಇದೆ, ಗೊಂದಲ ಇದೆ. ಸರ್, ಈಗ ಫಸ್ಟ್ಗೆ ಡಿಕೆ ಶಿವಕುಮಾರ್ ಅವರು ಈ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತ, ಅಂದ್ರೆ ರೈತರಿಗೋಸ್ಕರ ಈಗ ಸಾಲ ಮನ್ನಾ ಅಂತ ಅಂದ್ರೆ ಸಣ್ಣ ರೈತರಿಗೆ ಈಗ 50,000 ಸಣ್ಣ ಹಿಡುವಳಿ ರೈತರಿಗೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಜಮೀನು ಹೊಂದಿರುವಂತ ರೈತರ ಸಾಲ ಮನ್ನಾ ಮಾಡಬೇಕು ಅಂತ. ಹೌದು, ಯಾಕೆ ಮಾಡ್ತಾರೆ? ಸುಮ್ಮನೆ ಮಾಡ್ತಾರಾ? ಇಲ್ಲ ಅಲ್ವಾ, ಮಾಡಲೇಬೇಕು.